ಇವತ್ತಂತೂ ಜಾಸ್ತಿ ಖುಷಿ ಆಗ್ತಾ ಇದೆ ಇದನ್ನ ಅನೌನ್ಸ್ ಮಾಡೋದ್ರಿಂದ. ಇದು ಕರ್ನಾಟಕಸ್ ಒನ್ MT-15 ಇನ್ ಚಿಕ್ಕಬಳ್ಳಾಪುರ. ಮೇನ್ ಬ್ಯೂಟಿ ಆಫ್ ದ ಬೈಕ್, ಓ ಮೈ ಗಾಡ್, ಏನಿದೆ ನೋಡು ಗುರು. ಇದೊಂದು ದೊಡ್ಡ ಸುದ್ದಿ ಆಗಬೇಕು ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ, ಕರ್ನಾಟಕದಲ್ಲಿ ದೊಡ್ಡ ಸುದ್ದಿ ಆಗಬೇಕು. ಕರ್ನಾಟಕಸ್ ಒನ್ ಬೈಕ್ ಒಬ್ಬನ ಚಿಕ್ಕಬಳ್ಳಾಪುರ ಹುಡುಗ ಕ್ರಿಯೇಟ್ ಮಾಡಿದ್ದಾನೆ, ಬಿಲ್ಡ್ ಮಾಡಿದ್ದಾನೆ ಅಂತ ಎಲ್ಲರೂ ಕೇಳ್ತಾ ಇದ್ರು. ಏನು ಗುರು ಸಿಂಗಲ್ ಸೀಟರ್ ಮಾಡ್ಸಾಕ್ಬಿಟ್ಟಿದ್ಯಾ ನಿನ್ನ ಗಾಡಿನ ಅಂತ. ಹೌದಪ್ಪ, ಇನ್ನೇನು ಮಾಡೋಣ, ಸಿಂಗಲ್ಗಳೆಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಬಾಯ್ಸ್. ಹಾರ್ಡ್ ಕೋರ್ ಸಿಂಗಲ್ಸ್ ಬಾಯ್ಸ್ ನಾವು. DB ಕಿಲ್ಲರ್ ಬೇಕೇ ಬೇಕು. ಮಿಸ್ ಆಗಿ ಏನಾದರೂ ಪೊಲೀಸರು ಹಿಡ್ಕೊಂಡ್ರೆ ತಿಕ್ಕಾಬಿಟ್ಟು ಮನೆ ಕಳಿಸ್ತಾರೆ. ಸೌಂಡ್ ಮಾತ್ರ ಖರಾಬಾಗಿ ಬರುತ್ತೆ ಗುರು. ನಮಸ್ಕಾರ ಬಾಯ್ಸ್, ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನಂತೂ ಪಿಸ್ ಆಗಿದ್ದೀನಿ. ಸೊ ನಾನು ನಿಮ್ಮ MV ಮಾತಾಡ್ತಾ ಇದ್ದೀನಿ. ಏನಪ್ಪ ಟಾಪಿಕ್ ಅಂದರೆ, ಇವತ್ತು ನಮ್ಮ ಲಿಯೋನ ಲಾಸ್ಟ್ ಕನ್ನಡ ರಾಜ್ಯೋತ್ಸವ ರೈಡಲ್ಲಿ ನಾನು ಹೇಳಿದ್ದೆ ನಿಮ್ಗೆಲ್ಲರಿಗೂ. ಸೊ ರಿವೀಲ್ ಮಾಡ್ತೀನಿ ಆದಷ್ಟು ಬೇಗ. ಲೈಕ್ ಸ್ವಲ್ಪ ಒಂದು 5% ವರ್ಕ್ ಇದೆ. ಸೊ ಅದೆಲ್ಲ ಕಂಪ್ಲೀಟ್ ಆಗೋಗ್ಬಿಡಲಿ, ಆರಾಮಾಗಿ ರಿವೀಲ್ ಮಾಡ್ತೀನಿ, ಸಕ್ಕತ್ತಾಗಿರುತ್ತೆ ಅಂತ ಹೇಳಿದ್ದೆ. ಸೊ ಇವತ್ತು ನಮ್ಮ ಲಿಯೋ ಆಲ್ಮೋಸ್ಟ್ ಅಲ್ಲ ಫುಲ್ ರೆಡಿ ಆಗಿದ್ದಾನೆ. ಸೊ ಅದಕ್ಕೋಸ್ಕರ ಇವತ್ತು ತೋರ್ಸೋಣ ಅಂತ ತಗೊಂಬಂದ್ಬಿಟ್ಟಿದ್ದೀನಿ. ಏನು ಕಾಣಿಸ್ತಾ ಇದ್ದಾನೆ ನೋಡು ಗುರು, ಪಾ ಚಿಂದಿ ಅನ್ಕೊಳ್ಳಿ ಸೀರಿಯಸ್ಲಿ. ಜಾಸ್ತಿ ಜನಕ್ಕೆ ಡೌಟ್ ಬರ್ತಾ ಇರುತ್ತೆ ಏನೇನಪ್ಪ ನಾನು ಮಾಡಿಸಿರೋದು ಅಂತ ಹೇಳ್ಬಿಟ್ಟು. ಸೊ ಒಂದರಿಂದ ಕ್ಲೀನಾಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ಇದರಲ್ಲಿ ನಾನು ಕರ್ನಾಟಕಸ್ ಒನ್ ಅಂತ ಹೇಳೋದಕ್ಕೆ ರೀಸನ್ ಏನು ಅಂತಂದರೆ, ಫ್ರಂಟ್ ಅಪ್ಸೈಡ್ ಡೌನ್ ಫೋಕ್ ಮತ್ತು ಹಿಂದೆಗಡೆ ಸ್ವಿಂಗಾಮ್ ನೋಡ್ತಾ ಇರ್ಬೋದು ನೀವು. ಸ್ವಿಂಗಾಮ್ ಇದಕ್ಕೆ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ವರ್ಷನ್ 1 ಗಾಡಿ BS4. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಫ್ರಂಟಲ್ಲಿ ನಿಮಗೆ ನಾರ್ಮಲ್ ಫೋಕ್ಸ್ ಬರುತ್ತೆ, ಹಿಂದೆಗಡೆ ನಿಮಗೆ ನಾರ್ಮಲ್ ಸ್ವಿಂಗಾಮ್ ಬರುತ್ತೆ. ಸೊ ಸ್ವಿಂಗಾಮ್ ಅಂದರೆ ನಿಮ್ಗೆ ನಾರ್ಮಲ್ ಯಾವ ಥರ ಅಂದರೆ, ನಿಮಗೆ ಸ್ಪ್ಲೆಂಡರ್ ಇಲ್ಲ ಅಂದರೆ ಪ್ಯಾಷನ್ ಪ್ರೋ ಇದಕ್ಕೆ ನಾರ್ಮಲ್ ಆಗಿ ಬರುತ್ತೆ ನೋಡಿ. ಸೊ ಸ್ಟೀಲ್ದು ಆ ಥರದ್ದು ಇದು, ಬಟ್ ಇದು ಮಾತ್ರ ಅಲ್ಯೂಮಿನಿಯಮ್ದು. ಸೊ ಇದು ಬಂದ್ಬಿಟ್ಟು ಫ್ರಂಟಲ್ಲಿ ನಾನು ಫುಲ್ ಹೋಲ್ ಸೆಟ್ಟೇ ಚೇಂಜ್ ಮಾಡಿಸಿದ್ದೀನಿ, ಇನ್ಕ್ಲೂಡಿಂಗ್ T-stem. ಯೂಸ್ ಏನು ಗುರು, ಇವಾಗ ನೀನು ಇಷ್ಟೆಲ್ಲ ಮಾಡಿಸಿದ್ಯಲ್ಲ, ಇವಾಗ ಮುಂದೆಗಡೆ ಹಿಂದೆಗಡೆ ಎರಡೂ ಚೇಂಜ್ ಮಾಡಿಸಿದ್ಯಾ, ವರ್ಷನ್ 2ಗೆ ಕನ್ವರ್ಟ್ ಮಾಡಿಸ್ಬಿಟ್ಟಿದ್ಯಾ ವರ್ಷನ್ 1ನ. ಸೊ ಇದರಲ್ಲಿ ರೀಸನ್ನು, ಐ ಮೀನ್ ಲೈಕ್ ಯೂಸ್ ಏನಿದೆ, ನಿನಗೆ ಏನಾದರೂ ಬೆನಿಫಿಟ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ ಬಾಯ್ಸ್. ನಿಮಗೆ ಫ್ರಂಟ್ ಫೋಕ್ಸ್ ಏನಿದೆ ಅಲ್ಲ, ಸೊ ಇದು ಬಂದ್ಬಿಟ್ಟು ನಿಮಗೆ ಕಾರ್ನರಿಂಗಲ್ಲಿ ಸಖತ್ತು ನಿಮಗೆ ಒಂಥರ ಹೆವಿ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಆ ಒಂದು ರೀಸನ್ಗೆ ಲೈಕ್ ಇದು ಅಪ್ಸೈಡ್ ಡೌನ್ ಕ್ರೇಜಿ ಅಂದ್ಕೊಳ್ಳಿ. ಹಿಂದಗಡೆ ಸ್ವಿಂಗಾಮು ನಿಮಗೆ ಆ್ಯಕ್ಷನ್ ಆಗಲಿ ಮತ್ತು ವರ್ಷನ್ 1ಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ವೆಯ್ಟಲ್ಲಿ ರೆಡ್ಯೂಸ್ ಆಗುತ್ತೆ, ಓಕೆನಾ. ಸೊ ಅದೊಂದು ರೀಸನ್. ಸೊ ಇವೆರಡರಿಂದ ನನಗೆ ರೈಡ್ ಕ್ವಾಲಿಟಿ ಆಗಲಿ, ನಾನು ಓಡಿಸೋ ಒಂದು ವಿಧಾನಕ್ಕೆ ನನಗೆ ಅಡ್ಜಸ್ಟ್ ಆಗೋದಾಗಲಿ ಜಾಸ್ತಿ ಲೈಕ್ ಸೂಟ್ ಆಯಿತು ನನಗೆ. ಸೊ ಇವೆರಡರಿಂದನೇ ನಾನು ಕರ್ನಾಟಕಸ್ ಒನ್ ಬೈಕ್ ಅಂತ ಹೇಳ್ಬಿಡ್ಬೋದು. ಬಿಕಾಸ್ ಲೈಕ್ ಯಾರೂ ವರ್ಷನ್ 1ನ ವರ್ಷನ್ 2 ಕನ್ವರ್ಟ್ ಮಾಡಿದ್ದಾರೆ. ಫ್ರಂಟ್ ಫೋಕ್ ಮಾತ್ರ ಹಾಕ್ಸ್ಬಿಟ್ಟು ವರ್ಷನ್ 2 ಕನ್ವರ್ಟ್ ಮಾಡಿಬಿಟ್ಟಿದ್ದೀವಿ ಕಂಪ್ಲೀಟಾಗಿ ಅಂತ ಹೇಳ್ತಾರೆ. ಬಟ್ ನಾನು ಏನು ಮಾಡಿದ್ದೀನಿ ಅಂದರೆ, ವರ್ಷನ್ 2 ಸ್ವಿಂಗಾಮ್ ಕೂಡ ಹಾಕ್ಸಿದ್ದೀನಿ. ಸೊ ಇದರಿಂದ ನಮ್ಮ ಗಾಡಿ ಕಂಪ್ಲೀಟಾಗಿ ಒಂದು ಕ್ರೇಜಿ ಲುಕ್ ಬಂದಿದೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬರೋದಾದ್ರೆ ಬ್ರೆಂಬೋದು ಬ್ರೇಕ್ ಲಿವರ್ಸು ಮತ್ತೆ ಕ್ಲಚ್ ಲಿವರು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಬ್ರೇಕ್ ಲಿವರ್ ಆದ್ರೆ ನಾರ್ಮಲ್ ಬಿಡಿ, ಇವಾಗ ಹೆಂಗಿದ್ರು ಹೈಡ್ರಾಲಿಕ್ಕೆ ಬರೋದು ಬ್ರೇಕ್, ಅದಕ್ಕೂ ಓಕೆ. ಬಟ್ ಇಲ್ಲಿ ನಾವು ನಮ್ಮ ಕ್ಲಚ್ ಏನಿದೆ ಅಲ್ಲ, ಅದನ್ನ ಕಂಪ್ಲೀಟ್ ಹೈಡ್ರಾಲಿಕ್ ಕ್ಲಚ್ ಕನ್ವರ್ಟ್ ಮಾಡಿದ್ದೀವಿ. ಸೊ ಇದರಿಂದ ಲೈಕ್ ಲಿಟ್ರಲಿ ರೆಸ್ಪಾನ್ಸ್ ಮಾತ್ರ ಯಾವ ರೇಂಜಿಗೆ ಕ್ರೇಜಿಯಾಗಿ ಬರುತ್ತೆ ಅಂದರೆ, ಲಿಟ್ರಲಿ ಅಪ್ಪ ಕ್ರೇಜಿ ಅಂದರೆ ಕ್ರೇಜಿ ಅಂದ್ಕೊಳ್ಳಿ. ಸೊ ನಮ್ದಕ್ಕೆ ವೈರ್ ಇರಲ್ಲ, ಇವಾಗ ನೋಡಿ ಈ ವೈರ್ ಇದೆ ಅಲ್ಲ, ಐ ಮೀನ್ ಲೈಕ್ ಪೈಪ್. ಸೊ ಇದರಿಂದ ನಮ್ಗೆ ಆಯಿಲ್ ಸರ್ಕ್ಯುಲೇಷನ್ ಆಗೋದು. ಸೊ ಇಲ್ಲಿಂದ ಆಯಿಲ್ ಇದನ್ನ ನೋಡ್ಬಿಟ್ಟು ಸ್ಟಿಂಗು ಗಿಂಗು ಅನ್ಕೊಂಡ್ಬಿಡ್ಬೇಡ್ರಪ್ಪ, ಆಮೇಲೆ ಬೇಜಾರಾಗ್ಬಿಡುತ್ತೆ ನನಗೆ. ಇದು ಪ್ರಾಪರ್ ಬ್ರೇಕ್ ಆಯಿಲ್, ಬ್ರೇಕ್ ಫ್ಲೂಯಿಡ್. ಸೊ .3 ಇದೆ ಆ್ಯಕ್ಚುಲಿ. ಸೊ ಇಲ್ಲಿಂದ ಬಂದು ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ ಹೈಡ್ರಾಲಿಕ್ ಕ್ಲಚ್ದು ಮೇನ್ ಪಾರ್ಟ್ ಇದು. ಸೊ ಈ ಸ್ಪ್ರಿಂಗು ಇದರಲ್ಲೇ ಬರುತ್ತಾ ಗುರು ಅಂತ ಕೇಳಿದ್ರೆ ನಿಜವಾಗ್ಲೂ ಬರಲ್ಲ ಆ್ಯಕ್ಚುಲಿ. ಬಟ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಮ್ಮ ಅಣ್ಣ ಅಂಗಡಿಯಲ್ಲೇ ಮಾಡಿಸಿದ್ದೇನೆ ಆ್ಯಕ್ಚುಲಿ. ಸೊ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಮ್ಮದು 155cc ಆಗಿರೋದ್ರಿಂದ ನಮ್ಮದು ಕ್ಲಚ್ದು ರಿವರ್ಸ್ ಆ್ಯಕ್ಷನ್ ಸ್ವಲ್ಪ ಲೈಟಾಗಿ ಡಿಲೇ ಬರುತ್ತೆ. ಐ ಮೀನ್ ಲೈಕ್ ಅಷ್ಟು ಹಾರ್ಡ್ ಇರಲ್ಲ ನಮ್ಮದು ಕ್ಲಚ್, ಓಕೆನಾ. ಸೊ ನೀವು ಬುಲೆಟ್ 350cc ಕ್ಲಾಸಿಕ್ ಆಗಲಿ ಯಾವುದಾದ್ರೂ ಆಗಲಿ ತಗೊಳ್ರಿ, ನಿಮ್ಮ ಕ್ಲಚ್ ಯಾವ ರೇಂಜಿಗೆ ಗಟ್ಟಿ ಇರುತ್ತೆ ಅಂದರೆ ಸಖತ್ ಗಟ್ಟಿ ಇರುತ್ತೆ. ಲೈಕ್ ಇವಾಗ ಹೈಡ್ರಾಲಿಕ್ ಕ್ಲಚ್ ಏನಾದ್ರೆ ನಾವು 350 ಮಾಡಿಸ್ತೀವಿ ಅಂದರೆ ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ, ಆ ಸ್ಪ್ರಿಂಗೇ ಬೇಕಾಗಿರಲ್ಲ. ಬಟ್ ನಮ್ದ್ರಲ್ಲಿ ಏನಾಗುತ್ತೆ ಅಂದರೆ, ನಮ್ಮದು ಸ್ವಲ್ಪ ಸ್ಮೂತ್ ಇರುತ್ತೆ 155cc ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ಆ್ಯಕ್ಷನ್ ಅಷ್ಟು
ಬೇಗ ಆಗ್ತಾ ಇರಲಿಲ್ಲ. ಇವಾಗ ಅದನ್ನ ತೆಗೆದ್ರೂ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಡಿಲೇ ಬಂದ್ಬಿಡುತ್ತೆ ನಮಗೆ ಕ್ಲಚ್ ರಿಲೀಸಲ್ಲಿ. ಕ್ಲಚ್ ಬಿಟ್ಟು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಡಿಲೇ ಆಗಿಬಿಟ್ಟು ಆಮೇಲೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಮ್ಮ ಅಣ್ಣ ಅದನ್ನು ಮಾಸ್ಟರ್ ಮೈಂಡ್ ಹಾಕ್ಬಿಟ್ಟು ಮಾಡಿಕೊಟ್ರು. ಸೊ ಸಕ್ಕದಾಗಿದೆ ಗುರು, ಲಿಟ್ರಲಿ. ಆ ಹೈಡ್ರಾಲಿಕ್ ಕ್ಲಚ್ಚಿಂದ ಏನು ನಿಮಗೆ ಯೂಸು ಅಂತ ಅಂದರೆ, ನಿಮಗೆ ಕ್ಲಚ್ ರೆಸ್ಪಾನ್ಸ್ ಸಖತ್ತು ಸ್ಮೂತ್ ಆಗಿರುತ್ತೆ. ಅಂದರೆ ಕ್ಲಚ್ ಮಾತ್ರ ಹಾರ್ಡ್ ಆಗಿರುತ್ತೆ, ಬಟ್ ರೆಸ್ಪಾನ್ಸ್ ಮಾತ್ರ ಕ್ರೇಜಿ ಆಗಿರುತ್ತೆ. ನಂದು ನಾರ್ಮಲ್ MTಗಳು ಕಂಪೇರ್ ಮಾಡಿದ್ರೆ ಇದು ನೋಡಿಸಿದವ್ರು ಕೈ ನೋವು ಬಂದ್ಬಿಡುತ್ತೆ. ನಾನು MT ಯಾರು ಓಡ್ಸೋಕ್ಕಾಗಲ್ಲ, ಆ ರೇಂಜಿಗೆ ಟೈಟ್ ಇದೆ ಕ್ಲಚ್. ಸೀರಿಯಸ್ಲಿ ನನಗೆ ಒಂದು 2-3 ಡೇಸ್ ಲೈಕ್ ಸಕ್ಕತ್ ಕೈ ನೋವು ಬಂದ್ಬಿಡ್ತು. ಲೆಫ್ಟ್ ಅಂತೂ ನಾನು ಬರೀ 2 ಫಿಂಗರ್ಸಲ್ಲಿ ಯೂಸ್ ಮಾಡ್ತಾ ಇದ್ದೆ ಈ ಥರ. ಸೊ ಬಟ್ ಇದನ್ನ ಹಾಕ್ಸಿದ್ಮೇಲೆ 3 ಫಿಂಗರ್ಸಿಗೆ ಬಂದ್ಬಿಟ್ಟೆ. 2 ಫಿಂಗರ್ಸಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಹೈವೇಲಿ ಹೊಡಿಬೋದು ಗುರು, ಬಟ್ ನೀವು ಟ್ರಾಫಿಕಲ್ಲಿ ಏನಾದ್ರು ಎತ್ಕೊಂಡೋದ್ರೆ ಸಖತ್ ಸೈಕ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಮೇನ್ ಬ್ಯೂಟಿ ಆಫ್ ದ ಬೈಕ್, ಓ ಮೈ ಗಾಡ್, ಏನಿದೆ ನೋಡು ಗುರು, ಬಾ 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 ಸಕ್ಕದಾಗಿದೆ ಅಲ್ಲ. ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ನಾನು ನಾರ್ಮಲಾಗಿ ಇಲ್ಲಿಗೆ ಬರೋ ಥರ, ನಾರ್ಮಲ್ ಎಕ್ಸಾಸ್ಟ್ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಬರೋ ಥರ ಹಾಕ್ಸಿದ್ದೆ ಫಸ್ಟು. ಇವಾಗ ಅಂಡರ್ ಸೀಟ್ ಮಾಡಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬಂದ್ಬಿಟ್ಟಿದೆ. ಸೊ ಕ್ರೇಜಿ ಸೌಂಡು ಬಾಯ್, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನಾನು ಇವಾಗ ಮನೆ ಹತ್ರದಿಂದ ಬರೋವಾಗ ಆ್ಯಕ್ಚುಲಿ ಮಾಡ್ಕೊಂಬಂದೆ ವೀಡಿಯೋನ, ಸ್ಲೋ ಮೋಷನಿಗೆ ಬಿದ್ದುಬಿಟ್ಟೈತೆ, ನೋಡ್ಕೊಂಡಿಲ್ಲ ನಾನು. ಇಲ್ಲಿಗೆ ಬಂದು ನೋಡ್ತಾ ಇದ್ದೀನಿ, ಅಲ್ಲಿ ಸ್ವಲ್ಪ ಹೇಳ್ಕೊಂಬಂದೆ, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ. ಬಟ್ ಇಲ್ಲಿಗೆ ಬಂದ್ಮೇಲೆ ನೋಡ್ತಾ ಇದ್ದೀನಿ, ತೇರಿಕೆ ಅಂತ ತಿಕ್ಕ ಎಲ್ಲ ಹೋದೋಯ್ತು ಅನ್ಕೊಳ್ಳಿ. ಏನು ಮಾಡೋಕ್ಕಾಗಲ್ಲ, ಈ ಥರ ಸೆಕ್ಸಿನ್ಗಳು ಆಗ್ತಾ ಇರ್ತವೆ. ಇಂದ ಸೆಟಪ್ ಏನು ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಕ್ಲೀನಾಗಿ ಫುಲ್ ಬೆಂಡ್ ಪೈಪ್ ಮಾಡಿಸಿರೋದು. ಸೊ ಈ ಬೆಂಡ್ ಪೈಪ್ ಬಂದ್ಬಿಟ್ಟು ಗುರು ನಾನು ಕೇರಳದಿಂದ ತರಿಸಿದ್ದು. ಕರ್ನಾಟಕದಲ್ಲಿ ನನಗೆ ಎಲ್ಲೂ ಸಿಕ್ಕಲಿಲ್ಲ. ನಾನು ಮಾಡಿಸೋರ ಹತ್ರನೂ ಲೈಕ್ ನಾನು ಮಾಡಿಸೋರು ಕೈಗೆ ಸಿಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ, ಕೇರಳಲ್ಲಿ ಒಂದು ಶಾಪ್ ಇದೆ. ಸೊ ಅದು ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ತು. ಸೊ ಅವ್ರ ಹತ್ರದಿಂದ ನಾನು ಕಾಲ್ ಮಾಡಿ ತರಿಸ್ಕೊಂಡೆ ಕೇರಳದಿಂದ. ಸೊ ಅದು ಬರೋಕ್ಕೆ ಒಂದು ಆಲ್ಮೋಸ್ಟ್ ಲೈಕ್ 15 to 20 ಡೇಸ್ ಆಯಿತು ಆಲ್ಮೋಸ್ಟ್. ಸೊ ಸಕ್ಕದ ಡಿಲೇ ಆಯಿತು ನಾನು ಆರ್ಡರ್ ಮಾಡಿದ್ಮೇಲೆ. ನಾನು ಇದನ್ನು ಎಲ್ಲ ಕಡೆ ಹುಡುಕಿದೆ, ನಂದು ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು ಬಾಯ್ಸ್ ಕೆಲಸ. ನಂದು ಬಾಕಿ ಉಳಿದಿದ್ದೆ ಇದು, ಈ ಬೆಂಡ್ ಪೈಪ್ ಸಿಗ್ತಾ ಇಲ್ಲ. ಈವನ್ ಎಕ್ಸಾಸ್ಟ್ ಕೂಡ ತೊಗೊಂಬಂದು ಇಕ್ಕೊಂಬಿಟ್ಟಿದ್ದೆ, ಬೆಂಡ್ ಪೈಪ್ ಸಿಗ್ತಾ ಇರಲಿಲ್ಲ. ಸಖತ್ ಕ್ರೇಜಿ ಆಗೋಗ್ಬಿಟ್ಟಿತ್ತು. ಏನು ಗುರು ಇದು ಇಷ್ಟು ಡಿಲೇ ಆಗ್ತಾ ಇದೆ. ಲೈಕ್ ಆಲ್ಮೋಸ್ಟ್ ನಾನು ಪ್ರಾಪರಾಗಿ ಯಾವಾಗ ಹಾಕಿರೋದು ಲಾಸ್ಟ್ ವೀಡಿಯೋ ಅಂತ ಯಾರಾದರೂ ಅಬ್ಸರ್ವ್ ಮಾಡಿದರೆ 2.5 months ನಾನು ಕಂಪ್ಲೀಟಾಗಿ ವೀಡಿಯೋಸೇ ಬಿಟ್ಟಿರಲಿಲ್ಲ. 2.5 months. ಲೈಕ್ ಜಾಸ್ತಿ ಜನ ಕೇಳಿದ್ರು, ಯಾಕೆ ಬ್ರೋ ಬಿಟ್ಬಿಟ್ಟಿದ್ದೀರಾ ವೀಡಿಯೋ ಮಾಡೋದನ್ನೆಲ್ಲ ಅಂದ್ಬಿಟ್ಟು. ಬಟ್ ಇದೇ ರೀಸನ್ಗೆ. ಸೊ ಈ ಥರ ಒಂದು ನೋಡಿ, ಈ ಎಕ್ಸಾಸ್ಟ್ ಬಂದ್ಬಿಟ್ಟು ಗುರು R1Mದು, ಬಟ್ ಇದು ರೆಪ್ಲಿಕಾ. ಇದು ಕಂಪ್ಲೀಟ್ ಒರಿಜಿನಲ್ ಅಲ್ಲ. ಒರಿಜಿನಲ್ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ತಿಕಾರದೋಗ್ಬಿಡುತ್ತೆ ಅದನ್ನೆಲ್ಲ ಹಾಕ್ಸಕ್ಕೆ ಹೋದ್ರೆ. ಸೊ ರೆಪ್ಲಿಕಾ ಇದು. ಇದಾದಮೇಲೆ ನೆಕ್ಸ್ಟ್ ಬರೋದಾದರೆ ಫ್ರಂಟಲ್ಲಿ ನೋಡೋದಾದರೆ ನಿಮಗೆ, ಸೊ ಇದು ಬಂದ್ಬಿಟ್ಟು ನಮಗೆ KTM ಡ್ಯೂಕ್ 390ದು ಮಡ್ಗಾರ್ಡ್ ಹಾಕ್ಸಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಲುಕ್ಸ್ ಮಾತ್ರ ಸಖತ್ತಾಗಿ ಎನ್ಹ್ಯಾನ್ಸ್ ಆಗಿದೆ. ಲಿಟ್ರಲಿ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಮುಂದೆಗಡೆ ಅಂಡಬಲ್ಲಿ ಕೂಡ ನಮಗೆ KTM ಡ್ಯೂಕ್ 390 ಹಾಕ್ಸಿದ್ದೀನಿ. RC 390 ಹಾಕ್ಸೋಣ ಅಂದ್ಕೊಂಡೆ, ಬಟ್ ತೊಗೊಳಕ್ಕೆ ಹೋಗಿದಾಗ ಲೈಕ್ ಸ್ಟಾಕ್ ಖಾಲಿ ಆಗಿತ್ತು ಅಂತ ಹೇಳಿದ್ರು. ಸೊ ಇನ್ನು ತೊಗೊಳಕ್ಕೆ ಬಂದ್ಬಿಟ್ಟಿದ್ದೀನಿ. ತಿರ್ಗಾ ಇನ್ನು ಹೋದ್ರೆ ಯಾವಾಗ ವಾಪಸ್ ಬರ್ತೀನೋ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ತೊಗೊಂಬಂದ್ಬಿಟ್ಟೆ. ಸೊ ಬಟ್ ಚೆನ್ನಾಗಿದೆ ಇದೂ ಕೂಡ, ಬಟ್ ಚೇಂಜ್ ಮಾಡಿಸ್ತೀನೋ ಇಲ್ಲ ನನಗಂತೂ ಗೊತ್ತಿಲ್ಲ. ಮೇ ಬಿ ಚೇಂಜ್ ಮಾಡಿಸ್ಬಿಡ್ಬೋದು, ಗೊತ್ತಲ್ಲ, ಮೆಂಟ್ಲ್ ನನ್ನ ಮಕ್ಕಳು, ಏನು ಮಾಡೋಕ್ಕಾಗಲ್ಲ, ಈ ಥರ ಇರ್ತವೆ ಸೀನ್ಸು. ಆ್ಯಂಡ್ ಇನ್ನೂ ಒಂದು ಪಾರ್ಟಿಗೆ ಬಂದ್ವಿ ಅಂದರೆ ಸೀಟ್ ಕೌಲ್ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಬೇರೆ ಥರ ಡಿಸೈನ್, ನಾರ್ಮಲ್ ಡಿಸೈನ್ ಇತ್ತು ಜಾಸ್ತಿ, ಬಟ್ ಇದು ಸ್ವಲ್ಪ ಇಷ್ಟ ಆಯಿತು ನನಗೆ. ಸೊ ಅದಕ್ಕೋಸ್ಕರ ತೊಗೊಂಬಂದೆ ಇದನ್ನು. ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಹ್ಯಾಂಡಲ್ ಬಾರ್ ರೈಸರ್ ಹಾಕಿದ್ದೀನಿ ನೋಡಿ. ಇದು ಪ್ರಾಪರ್ ಗಟ್ಟ ಇದರದ್ದು ಹ್ಯಾಂಡಲ್ದು. ಅದಾದಮೇಲೆ ಇದೊಂದು ಹಾಕ್ಸಿದ್ದೀನಿ. ಸೊ ಯಾಕೆ ಅಂದರೆ ಬಿಕಾಸ್ ಲೈಕ್ ಇಲ್ಲಿದೆ ಅಲ್ಲ ನೋಡಿ, ಇಲ್ಲಿ ಏರ್ ಔಟ್ ಹಾಕೋಕ್ಕೆ ಲೈಕ್ ಹೈಡ್ರಾಲಿಕ್ ಕ್ಲಚ್ದು ಕೊಟ್ಟಿದ್ದಾರೆ, ಓಕೆನಾ, ಬೋಲ್ಟ್. ಸೊ ಅದು ಇದಕ್ಕೆ ತಗಲ್ತಾ ಇತ್ತು ನಾರ್ಮಲ್ ಇದು ಇಲ್ಲದೆ ಇದ್ದಾಗ. ಸೊ ಇದನ್ನ ಹಾಕಿದ್ಮೇಲೆ ನೋಡಿ ಸಖತ್ ಗ್ಯಾಪ್ ಬಂದಿದೆ ಇವಾಗ. ಸೊ ಆ ರೀಸನಿಂದ ನಾನು ಅದನ್ನು ಹಾಕ್ಸಿರೋದು. ಆ್ಯಂಡ್ ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ ಕೂಡ ಹಾಕ್ಸಿದ್ದೀನಿ ನಾನು. ಸೊ ಅದು ನಿಮಗೆ ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ದು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಆದರೆ ಸದ್ಯಕ್ಕೆ ಈ ರೇಂಜಿಗೆ ಮಾಡಿಸಿದ್ದೀನಿ ವಾಯ್ಸ್. ಸೊ ಯಾವ ಥರ ಇದೆ, ಹೆಂಗಿದೆ, ಸ್ವಲ್ಪ ರಿವ್ಯೂ ಕೊಡಿ. ಲೈಕ್ ಮಾಡಿಸಿರೋದು ಚೆನ್ನಾಗಿದೆ, ಇಲ್ಲ ಏನಾದ್ರು ಚೇಂಜ್ ಮಾಡಿಸ್ಬೇಕಾ ಅಂತ ಏನಾದರೂ ಸ್ವಲ್ಪ ನೀವೇನಾದರೂ ಹೇಳಿದ್ರೆ ನಾನು ಸ್ವಲ್ಪ ತಲೆಗೆ ಹಾಕ್ಕೊಂಡು ಅದನ್ನು ವರ್ಕೌಟ್ ಮಾಡಿಸ್ಬಿಡ್ತೀನಿ. ಯಾಕಂದರೆ ಲೈಕ್ ಎಂಡ್ ಈಗ ನನಗೆ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬೋದು, ಬಟ್ ಅದಾದಮೇಲೆ ನೀವು ನಿಮ್ಗೆ ನೋಡಿಸ್ಬೇಕು ಅಂತಲೇ ನಾನು ಈ ರೇಂಜೆಲ್ಲ ಮಾಡಿಸಿರೋದು. ಒಂದು ಪ್ಯಾಷನ್, ಇನ್ನೂ ಒಂದು ತೋರಿಸ್ಬೇಕು ಜನಕ್ಕೆ, ಈ ಥರನೂ ಮಾಡ್ಬೋದು ಗಾಡಿಗಳಲ್ಲಿ ಅಂತ ತೋರಿಸ್ಬೇಕು ಅನ್ನೋದು ಇನ್ನೊಂದು ರೀಸನ್. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಸ್ವಲ್ಪ ತಿಳಿಸ್ಕೊಡಿ. ಸೊ ನನಗೂ ಅದು ಯೂಸ್ಫುಲ್ ಆಗುತ್ತೆ ಅಷ್ಟೇ ಅನಿಸುತ್ತೆ ವಾಯ್ಸ್. ಇನ್ನೇನು ಮಾಡಿಸಿಲ್ಲ ನಾನು, ಇಷ್ಟು ಬೇಗ ಹೇಳ್ಬಿಟ್ಟೆ ನಾನು. ನನಗೆ ಅಷ್ಟು ಟೆನ್ಷನ್ ಆಗಿಬಿಡ್ತೈತೆ. ಅಷ್ಟು ದಿನ ಟೈಮ್ ತೊಗೊಂಡು ಮಾಡಿಸಿದ್ದನ್ನು ಇಷ್ಟು ಬೇಗ ರಿವ್ಯೂ ಮಾಡಿಬಿಟ್ಟೆ ಅಂತ ನನಗೆ ಸೈಕ್ ಆಗಿಬಿಡ್ತೈತೆ.
ಕ್ರೇಜಿ ಅಲ್ಲ. ಗಾಡಿನ ರೆಡಿ ಮಾಡಿಸೋರ್ಗು ನನಗೆ ನಿದ್ದೆ ಇರಲಿಲ್ಲ, ವಿಡಿಯೋಸ್ ಮಾಡ್ತಾ ಇರಲಿಲ್ಲ. ಯಾಕೆ ಹೇಳ್ತೀರಾ ಬಿಡಿ, ನಂದು ಪಾಡೇ ಸೈಕ್ ಆಗ್ಬಿಟ್ಟಿತ್ತು, ಆ ರೇಂಜ್ಗೆ ಆಗ್ಬಿಟ್ಟಿತ್ತು. ಸೊ ಇವಾಗ ನಮ್ಮ ಗಾಡಿ ರೆಡಿ ಆಗಿದೆ. ಸೊ ಇವಾಗ ನಿಮಗೆ ಎಕ್ಸಾಸ್ಟ್ ನೋಟ್ ಕೇಳಿಸ್ಬಿಡ್ತೀನಿ ಆದಷ್ಟು ಬೇಗ, ನನಗೆ ಇರೋಕ್ಕಾಗ್ತಾ ಇಲ್ಲ, ನಿಮ್ಗೆ ಕೇಳಿಸ್ಬೇಕು. ಸೊ ಇದು ವಿತ್ DB ಕಿಲ್ಲರ್ ಬರುತ್ತೆ ಬಸ್. ನೀವು ಯಾವುದೇ R1M ಎಕ್ಸಾಸ್ಟ್ ನೋಡಿದ್ರೆ ನಿಮ್ಗೆ ಜಾಸ್ತಿ ಎಕ್ಸಾಸ್ಟ್ಗಳಲ್ಲಿ ನಿಮ್ಗೆ DB ಕಿಲ್ಲರ್ ಕಾಣಿಸಲ್ಲ. ಓಕೆ, ಸೊ ಬಟ್ ಇದನ್ನು ನಾನು ಕ್ಲೀನಾಗಿ ನೋಡಿ ತರಿಸ್ಕೊಂಡೆ, ಬಿಕಾಸ್ ನಾನು ಅದನ್ನು ತರಿಸಿರಲಿಲ್ಲ ಅಂದಿದ್ರು ನಾನು DB ಕಿಲ್ಲರ್ ಮಾಡ್ಸೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಇದು ಫುಲ್ ಫ್ರೀ ಫ್ಲೋ ಎಕ್ಸಾಸ್ಟ್, ಇದು ಫುಲ್ ಫ್ರೀ ಫ್ಲೋ. ಸೊ ಅದರಿಂದ DB ಕಿಲ್ಲರ್ ಬೇಕೇ ಬೇಕು. ಮಿಸ್ ಆಗಿ ಏನಾದರೂ ಪೊಲೀಸರು ಹಿಡ್ಕೊಂಡ್ರೆ ತಿಕ್ಕಾಡು ಮನೆ ಕಳಿಸ್ತಾರೆ. ವಿತ್ DB ಕಿಲ್ಲರ್ ಕೇಳಿಸ್ಬಿಡ್ತೀನಿ ಒಂದ್ಸರಿ ನಿಮಗೆ. ಸೊ ವಿತ್ DB ಕಿಲ್ಲರ್ ಹಿಂಗಿದೆ ಅಲ್ಲ, ವಿತೌಟ್ DB ಕಿಲ್ಲರ್ ತೋರಿಸ್ತೀನಿ ರೀ. ಸೊ ನೋಡ್ತಾ ಇದ್ದೀರಾ, ಸೌಂಡ್ ಮಾತ್ರ ಖರಾಬಾಗಿ ಬರುತ್ತೆ ಗುರು. ಏನ್ ಸೈಕ್ ಆಗೈತೆ ಗುರು, ಸೌಂಡ್ ಮಾತ್ರ ಲಿಟ್ರಲಿ. ಓ ಗುರು, ಈ ಸೌಂಡ್ ನೋಡ್ಕೊಂಡೇ ಇದಾಗ್ಬಿಡ್ತೀನಿ ನೋಡಿ. ಒಳಗಡೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನನಗೆ, ಒಳಗಡೆ ಫುಲ್ ಫ್ರೀ ಫ್ಲೋ, ಏನೂ ಇಲ್ಲ ಅಡ್ಡಕ್ಕೆ. ಸೀರಿಯಸ್ಲಿ ಸಖತ್ ಫ್ರೀ ಫ್ಲೋ ಎಕ್ಸಾಸ್ಟ್ ಇದು. ಯಪ್ಪ ಟೆನ್ಷನ್ ಆಗ್ಬಿಡುತ್ತೆ, ಇದನ್ನ ಸಿಟಿಗಳಲ್ಲಿ ಎತ್ಕೊಂಡು ಹೋಗ್ಬಿಟ್ರೆ ಅಂತ ಸೀರಿಯಸ್ ಆಗಿ ಸೈಕ್ ಆಗ್ಬಿಡುತ್ತೆ, ಆ ರೇಂಜ್ಗೆ ಎಕ್ಸಾಸ್ಟ್ ಸೌಂಡ್ ಬರುತ್ತೆ ಇದು. ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು, ನಾನು ಏನೇನು ಮಾಡಿಸಿದ್ದೀನಿ ಅಂತ ಎಲ್ಲ ಹೇಳಿದ್ದೀನಲ್ಲ. ಸೊ ಇವಾಗ ಪ್ರೈಸ್ ರೇಂಜಿಗೆ ಬಂದ್ಬಿಡೋಣ, ಯಾವ್ದು ಮಾಡ್ಸೋಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಅಂದ್ಬಿಟ್ಟು. ಸೊ ಮೈನ್ಲಿ ಎಕ್ಸಾಸ್ಟಿಗೆ ಬಂದರೆ ಗುರು, ಎಕ್ಸಾಸ್ಟ್ ಬಂದ್ಬಿಟ್ಟು 4.5, ಆಮೇಲೆ ಈ ಬೆಂಡ್ ಪೈಪ್ ಬಂದ್ಬಿಟ್ಟು ಅದಕ್ಕಿಂತ ಜಾಸ್ತಿ. ಸೊ 6.5 ರೇಂಜಿಗೆ ಬಿತ್ತು, ನನಗೆ ತರ್ಸೋಕೆ ಅದು 5 ಏನೋ ಬಿತ್ತು. ಸೊ ಅದನ್ನು ಸ್ವಲ್ಪ ಲೈಟಾಗಿ ಮಾಡಿಫಿಕೇಷನ್ಸ್ ಮಾಡಿಸ್ಬೇಕಾಯ್ತು, ಬಿಕಾಸ್ ಲೈಕ್ ಪರ್ಫೆಕ್ಟ್ ಫಿಟ್ಟಿಂಗ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲೈಟಾಗಿ ಮಾಡಿಫಿಕೇಷನ್ಸ್ ಮಾಡ್ಸೋಕ್ಕೋಸ್ಕರ ಅದಕ್ಕೊಂದು ಸ್ವಲ್ಪ ಖರ್ಚಾಯಿತು ಅಂದ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ 6.5, ಅದೊಂದು 4.5. ಸೊ ಅದಾದಮೇಲೆ ಸೀಟ್ ಕೌಲ್ ಬಂದುಬಿಟ್ಟು ಗುರು 2,000, ನಿಮ್ಗೆ ಅಮೆಝಾನಲ್ಲೇ ಸಿಗುತ್ತೆ, ಯಾರಿಗಾದ್ರೂ ಬೇಕಿದ್ರೆ DM ಮಾಡಿ ಲಿಂಕ್ ಕಳಿಸ್ತೀನಿ. ಸೊ ಅದಾದಮೇಲೆ ಈ ಬ್ರೇಕ್ ಲಿವರ್ಸಿಗೆ ಬರಬೇಕಾದ್ರೆ ಇದು ಬ್ರೆಂಬೋದು ಫಸ್ಟ್ ಕಾಪಿ, ಒರಿಜಿನಲ್ ಎಲ್ಲ ತಗೊಳಕ್ಕೆ ಚಾನ್ಸ್ ಇಲ್ಲ ನಾನು, ಬಿಕಾಸ್ ಅದರದ್ದು ಪ್ರೈಸ್ ರೇಂಜ್ ಬಂದ್ಬಿಟ್ಟು ಗುರು ಒಂದೇ ಒಂದು ಲಿವರ್ದು 45,000ವರೆಗೂ ಹೋಗುತ್ತೆ. 39,000ಇಂದ 45,000ವರೆಗೂ ಹೋಗುತ್ತೆ ಬರೀ ಲಿವರ್. ಆ ರೇಂಜ್ಗೆಲ್ಲ ನಮ್ಮ ಹತ್ರ ಇಲ್ಲ ಬಜೆಟ್ಗಳು. ಸೊ ಅದಕ್ಕೋಸ್ಕರ ಅದಷ್ಟಾಯಿತು. ಮತ್ತು ಫ್ರಂಟ್ ಫೋಕ್ಸ್ ಬಂದ್ಬಿಟ್ಟು ಗುರು ಇದು ಲೈಕ್ ಸೆಕೆಂಡ್ಸಲ್ಲಿ ತೊಗೊಂಬಂದಿದ್ದು ನಾನು, ಲೈಕ್ ಯಮಾ ಶೋರೂಮಲ್ಲೇ. ಸೊ ಇದು ಬಂದುಬಿಟ್ಟು 15 ಬಿತ್ತು, ಆಮೇಲೆ ಸ್ವಿಂಗಾಮ್ ಬಿಟ್ಬಿಟ್ಟು 10 ಬಿತ್ತು. ಸೊ ಅದಾದಮೇಲೆ ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ ಹಾಕ್ಸಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಬಂದುಬಿಟ್ಟು 900 ಬಿತ್ತು. ಹ್ಯಾಂಡಲ್ ಬಾರ್ ರೈಸರ್ಗೆ ನನಗೆ ಆಲ್ಮೋಸ್ಟ್ 400 500 ಬಿತ್ತು ಗುರು, ಲೈಕ್ ನೆನಪಿಲ್ಲ ನನಗೆ. ಅದಾದಮೇಲೆ ಅಂಡರ್ ಬೆಲಿ ಬಂದುಬಿಟ್ಟು 1,200, ಮಡ್ ಗಾರ್ಡ್ ಬಂದುಬಿಟ್ಟು 1,400. ಸೊ ಅದಾದಮೇಲೆ ಇನ್ನೇನು ಮಾಡಿಸಿದ್ದೀನಿ ಅಷ್ಟೇ ಅಲ್ಲ ಬಾಯ್ಸ್. ಇದು ನಮ್ಮ ಲಿಯೋ ಮೇಲೆ ನಾನು ಖರ್ಚು ಮಾಡಿರೋಂಥ ಅಮೌಂಟ್. ಸೊ ಅದನ್ನು ಬಿಟ್ಟು ನಾನು ಇನ್ನೂ ಜಾಸ್ತಿ ಮಾಡಿಸಿದ್ದೀನಿ. BMC ಏರ್ ಫಿಲ್ಟರ್ ಹಾಕ್ಸಿದ್ದೀನಿ, ಅದೊಂದು 6,000, 6.5 ಸಾರಿ. ಈ ಥರ ಇದೆ ನಮ್ಮ ಲಿಯೋಗೆ ಮಾಡಿಸಿರೋ ಮಾಡಿಫಿಕೇಷನ್ಸ್ ಪ್ರೈಸ್ ರೇಂಜ್. ಸೊ ಯಾರಿಗಾದ್ರೂ ಯಾವುದಾದ್ರೂ ಈ ಥರ ಮಾಡಿಫಿಕೇಷನ್ಸಲ್ಲಿ ಯಾವುದಾದ್ರೂ ಒಂದು ಮಾಡಿಸ್ಬೇಕು ಅಂತ ಅನಿಸಿದ್ರು ನನಗೆ DM ಮಾಡಿ, ಬಿಕಾಸ್ ಲೈಕ್ ಇದನ್ನು ಮಾಡಿಸಿರೋದ್ರಿಂದ ನನಗೆ ಪ್ರಾಪರ್ ಐಡಿಯಾ ಇದೆ ಏನೇನು ಮಾಡಿಸಿದ್ರೆ ಏನೇನು ಆಗುತ್ತೆ ಪ್ರಾಪರಾಗಿ. MT-15ಗೆ ಬೇರೆ ಗಾಡಿಗಳ್ದಾದರೆ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಲೈಕ್ ಬೋಲ್ಟ್ಗಳ್ದಾಗಲಿ ಯಾವುದಾದ್ರೂ ಡಿಫ್ರೆಂಟ್ ಇರುತ್ತೆ. ಬಟ್ MTದಾದರೆ ನಾನೇ ಮಾಡಿಸಿರೋದ್ರಿಂದ ಸೊ ಐಡಿಯಾ ಇದೆ ಪ್ರಾಪರಾಗಿ. ಯಾರಿಗಾದ್ರೂ ಏನಾದರೂ ಮಾಡಿಸ್ಬೇಕು ಅಂದರೆ ನಾನು DM ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಸೊ ಇಷ್ಟೇ ಬಾಯ್ಸ್, ಇವಾಗ ಒಂದು ಟ್ರಯಲ್ ತೋರಿಸ್ಬಿಟ್ಟು ಬರ್ತೀನಿ, ನಡೀರಿ ನೋಡೋಣ. ಮೇಯ್ನ್ಲಿ ಇವಾಗ ಸೀಟ್ ಕೌಲ್ ಹಾಕಿ ನಾನು ಫುಟ್ ರೆಸ್ಟ್ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಲ್ಲ. ಸೊ ಆ ತೆಗ್ದಾಕಿದ್ಮೇಲೆ ಸಿಂಗಲ್ ಸೀಟರ್ ಆಗಿಬಿಟ್ಟೈತೆ, ಇದು ಡಬಲ್ ಸೀಟರೇ ಅಲ್ಲ, ಇದು ಸಿಂಗಲ್ ಸೀಟರ್ ಇವಾಗಿದು. ನಾನು ಎಲ್ಲರೂ ಕೇಳ್ತಾ ಇದ್ರು, ಏನು ಗುರು ಸಿಂಗಲ್ ಸೀಟರ್ ಮಾಡಿಸಾಕ್ಬಿಟ್ಟಿದ್ಯಾ ನಿನ್ನ ಗಾಡಿನ ಅಂತ. ಹೌದಪ್ಪ, ಇನ್ನೇನು ಮಾಡೋಣ, ಸಿಂಗಲ್ಗಳೆಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಬಾಯ್ಸ್, ಹಾರ್ಡ್ ಕೋರ್ ಸಿಂಗಲ್ಸ್ ಬಾಯ್ಸ್, ನಾವು ಇನ್ನೇನಾದರೂ ಮಾಡೋಕ್ಕಾಗತ್ತಾ ಹೇಳಿ. ಇವತ್ತಂತೂ ಜಾಸ್ತಿ ಖುಷಿ ಆಗ್ತಾ ಇದೆ ಇದನ್ನು ಅನೌನ್ಸ್ ಮಾಡೋದ್ರಿಂದ. ಇದು ಕರ್ನಾಟಕಸ್ 1 MT-15 ಇನ್ ಚಿಕ್ಕಬಳ್ಳಾಪುರ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕಸ್ 1 MT-15 ಇಟ್ಟಿರೋ ಗಂಡಸು ನಾನೇ. ಸೊ ತಡ ಮಾಡ್ದಿರಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಎಕ್ಸಾಸ್ಟ್ ಅಂತೂ ಗುರು ನನಗೆ ಕೇಳಿಸ್ಕೊಳ್ಳೋಕ್ಕೆ ಖುಷಿ, ಆಹಾ ಕಿವಿ ಹಿಂಪಾಗುತ್ತೆ. ಬಾ 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 ಬಾ
ಇದನ್ನು ಓಡಿಸ್ತಾ ಇದ್ರೆ ನಾರ್ಮಲಾಗಿ ಓಡ್ಸೋಕ್ಕೆ ಸಾಧ್ಯನೇ ಇಲ್ಲ ಬಾಯ್ಸ್. ಬ್ಲಾಸ್ಟ್ ಬರುತ್ತೆ ವಾಯ್ಸ್. ನಾನಿನ್ನ ಬ್ಲಾಸ್ಟ್ ಬರೋಂಗೆ ಮಾಡ್ಸೇ ಇಲ್ಲ, ಆದರೂ ಬ್ಲಾಸ್ಟ್ ಬರುತ್ತೆ. ಏನು ಕೇಳ್ತೀರ ಹೇಳಿ ಸೈಕ್ ಸೀನು. ಬಾ 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 ಓಡ್ಸಕ್ಕೆ ಒಂದು ಮಜಾ ಬರುತ್ತೆ ಅಂದ್ಕೊಳ್ಳಿ. ಕ್ರೇಜಿ ಗುರು. ಹಿಂಗ್ ರೇಂಜಿಗೆ ಬರ್ತಾ ಇದ್ದೆ ಬಸ್ಸುಗಳು, ಕಾರುಗಳು. ಅಯ್ಯೋ, ಅದ್ರ ಬಂದಿದ್ದ ಗಾಳಿಗೆ ಅವನಿಗೆ ಬಿದ್ದೋಗ್ಬಿಡ್ತಾ ಇದ್ದೆ ನಾನು. ಆಟೋಲಿರೋರು ಎಲ್ಲರೂ ನೋಡ್ತಾವ್ರೆ ಬಾಯ್ಸ್. ತಮಾಷೆನ ಹೇಳಿ, ಕ್ರೇಜಿ ಸೌಂಡು ಯಪ್ಪ. ನೋಡಿ ವಾಯ್ಸ್, ಇದು ನಮ್ಮ ಲಿಯೋ ಕನ್ವರ್ಟೆಡ್ ಫ್ರಮ್ ವರ್ಷನ್ 1 to ವರ್ಷನ್ 2 ಆ್ಯಂಡ್ ಬೀಯಿಂಗ್ ಕರ್ನಾಟಕಸ್ ಒನ್ ಆಫ್ ಒನ್ ಬೈಕ್ ಆ್ಯಂಡ್ ಲೊಕೇಟೆಡ್ ಇನ್ ಚಿಕ್ಕಬಳ್ಳಾಪುರ. ಏನು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಇದನ್ನು ಅನೌನ್ಸ್ ಮಾಡೋಕ್ಕೆ ನಾನು ಬೇಕಾ 1000 ಸಾರಿ ಹೇಳ್ಬಿಡ್ತೀನಿ ಇದನ್ನು ನಾನು. ಲೊಕೇಟೆಡ್ ಇನ್ ಚಿಕ್ಕಬಳ್ಳಾಪುರ ಅಂದ್ಬಿಟ್ಟು ಲಿಟ್ರಲಿ ಅಷ್ಟು ಖುಷಿ ಆಗ್ತಾಯಿದೆ ಬಾಯ್. ಸೀರಿಯಸ್ಲಿ ಏನು ತಮಾಷೆನ ಹೇಳಿ, ಕರ್ನಾಟಕಸ್ ಒನ್ ಆಫ್ ಒನ್ ಬೈಕ್ ಅಂತ ಕನ್ವರ್ಟ್ ಮಾಡೋದು, ಆ ನೇಮ್ ತೊಗೊಬೇಕು ಅಂದರೆ ಅದಕ್ಕೊಂದು ಅರ್ಹತೆ ಇರಬೇಕು. ಆ ಅರ್ಹತೆಯನ್ನು ನಾನು ಪಡ್ಕೊಂಡಿದ್ದೀನಿ. ಆದರೂ ಭಲೇ ಖುಷಿ ಆಗ್ತಾಯಿದ್ದಪ್ಪ. ಆ್ಯಂಡ್ ವಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಾನು ಈ ಥರ ಒಂದು ಮಾಡಿಸೋದಕ್ಕೆ ಕಾರಣ ಯಾರು ಅಂದರೆ ನೀವುಗಳೇ. ಸೊ ನಿಮ್ಮಂಥವ್ರು ಜಾಸ್ತಿ ಜನ ನನ್ನ ಬೈಕ್ಸ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಜಾಸ್ತಿ ಜನ ಬೈಕ್ಸ್ ಬಗ್ಗೆ ಕೇಳಿದ್ದಾರೆ, ತಿಳ್ಕೊಂಡಿದ್ದಾರೆ. ಆ್ಯಂಡ್ ಒಂದೊಂದು ಸ್ವಲ್ಪ ಜನದಿಂದ ನಾನು ತಿಳ್ಕೊಂಡಿದ್ದೀನಿ. ಒಂದೊಂದು ಪ್ರಾಬ್ಲಮ್ ಅವ್ರು ಕೇಳಿದಾಗ, ಬ್ರೋ ಈ ಥರ ಆಗ್ತಾಯಿದೆ ಅಂದಾಗ ಒಂದೊಂದು ನನಗೆ ಗೊತ್ತಿರಲ್ಲ. ಸೊ ಅದನ್ನೇ ತಿಳ್ಕೊಂಡು ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಥರ ಒಂದು ಅವ್ರಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ಅವರಿಂದ ನಾನು ಕಲ್ತ್ಕೊಂಡಿದ್ದೀನಿ. ನಿಮ್ಮಂಥ ಸಪೋರ್ಟ್ ಮಾಡೋರಿಂದನೇ ನಾನು ಈ ರೇಂಜಿಗೆ ಬೆಳೆಯೋಕ್ಕಾದರೂ ಸಾಧ್ಯ, ಈ ರೇಂಜಿಗೆ ನಾನು ಮಾಡೋಕ್ಕಾದರೂ ಸಾಧ್ಯ. ಸೊ ಇವಾಗ ಕೂಡ ಅಷ್ಟೇ, ನಿಮ್ಮಂಥ ಸಪೋರ್ಟ್ ಮಾಡೋರು ಇಲ್ಲಾಂದರೆ ನಾನು ಇದನ್ನು ಮಾಡಿಸಿನೂ ಒಂಥರ ವೇಸ್ಟ್ ಆಗಿಬಿಡುತ್ತೆ. ಬಿಕಾಸ್ ಲೈಕ್ ಇದೊಂದು ದೊಡ್ಡ ಸುದ್ದಿ ಆಗಬೇಕು ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ, ಕರ್ನಾಟಕದಲ್ಲಿ ದೊಡ್ಡ ಸುದ್ದಿ ಆಗಬೇಕು. ಕರ್ನಾಟಕಸ್ ಒನ್ ಆಫ್ ಒನ್ ಬೈಕ್ ಒಬ್ಬನ ಚಿಕ್ಕಬಳ್ಳಾಪುರ ಹುಡುಗ ಕ್ರಿಯೇಟ್ ಮಾಡಿದ್ದಾನೆ, ಬಿಲ್ಡ್ ಮಾಡಿದ್ದಾನೆ ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ ಇದನ್ನು ಹೇಳ್ತಾ ಇರೋದು. ಆ್ಯಂಡ್ ನನ್ನ ಒಂದು ವೀಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋದಕ್ಕೆ. ಇನ್ಮೇಲೂ ಸಪೋರ್ಟ್ ಮಾಡ್ತಾಯಿರಿ, ನನ್ನನ್ನು ಈ ಥರನೇ ಏನಂತಾರೆ ಪ್ರೀತಿ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ, ಸಿ ಯು, ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.